ನಮಸ್ಕಾರ ಸ್ನೇಹಿತರೆ. ಕೋಲಾರ ಬ್ರೂಸ್ಲಿ ಕರಾಟೆ ಶಾಲೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವಿಜೇತರಾಗಿರುವ ನಮ್ಮ ಕ್ರೀಡಾಪಟುಗಳಿಗೆ ನಮ್ಮ ಕೋಲಾರದ ಜಿಲ್ಲಾಧಿಕಾರಿಗಳಾದಂತಹ ಸನ್ಮಾನ್ಯ ಡಾಕ್ಟರ್ ಎಂ.ಆರ್. ರವಿ ಅವರಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗ ಇರತಕ್ಕಂಥ ಅತಿ ಗಣ್ಯ ಸ್ನೇಹಿತರೆ, ವಿಶೇಷವಾಗಿ ಇವತ್ತಿನ ಈ ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಕರಾಟೆ ಚಾಂಪಿಯನ್ಗಳೇ, ಪೋಷಕರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕೆ ಒಂದೇ ಒಂದು ಪ್ರೇರಣೆ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಯ ಮಕ್ಕಳು ತಮಗೆ ಇಷ್ಟವಾದಂಥ ಈ ಒಂದು ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆಯೋದ್ರ ಮೂಲಕ ತಮಗೆ, ತಮ್ಮ ಹೆತ್ತವರಿಗೆ ಹಾಗೂ ಶಾಲೆ ಹಾಗೂ ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಹೆಸರನ್ನ ತಂದಿದ್ದಾರೆ. ಅಂತಹ ದೊಡ್ಡ ಸಾಧನೆ ಮಾಡಿರುವ ಮಕ್ಕಳ ಜೊತೆಯಲ್ಲಿ ಒಂದು ಅರ್ಧ ಗಂಟೆ ಕಳೀಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಆದ್ದರಿಂದ ಮುಖ್ಯವಾಗಿ ನಾನು ಈಗ 11 ಜನ ಮಕ್ಕಳು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ನಿಮಗೆ ಮೊದಲಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲೆಯ ಎಲ್ಲ ಜನರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತೀನಿ. ಮತ್ತು ಇದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ನಿಮ್ಮ ಮಾಸ್ಟರ್ ಆದಂತಹ ಶ್ರೀನಿವಾಸ್ ಅವರ ಶ್ರಮ ಮತ್ತು ಅವರ ಕೋಚಿಂಗ್ ಇದು ಬಹಳ ಮುಖ್ಯವಾದದ್ದು. ಇದರ ಹಿನ್ನೆಲೆಯಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿಯಂದಿರು ಹೇಳಿರ್ತಕ್ಕಂಥ ಪ್ರೋತ್ಸಾಹ. ನನಗೆ ಶ್ರೀನಿವಾಸ್ ಅವರು ಬಂದು ಈ ಕಾರ್ಯಕ್ರಮ ಬರಬೇಕು ಅಂತ ವೆಂಕಟಾಚಲಪತಿ ಅವರ ಮೂಲಕ ಬಂದು ಕೇಳಿದ್ರು. ಅವಾಗ ನನಗೆ ತಕ್ಷಣ ಅನಿಸ್ತು, ನಾನು ಕರಾಟೆ ಆಡ್ತಾ ಇದ್ದೆ, ಟೈಮು ತಕ್ಷಣ ಜ್ಞಾಪಕ ಬಂತು ನನಗೆ. ನಾನು ಅವ್ರು ಹೇಳಿದೆ, ನನಗೂ ಕರಾಟೆ ಸ್ವಲ್ಪ ಗೊತ್ತು, ಆದರೆ ಪೂರ್ತಿಯಾಗಿ ಪಾಸ್ ಮಾಡೋಕ್ಕಾಗಲಿಲ್ಲ. ಅವರು ಬ್ಲ್ಯಾಕ್ ಅಲ್ಲಿ ಎಷ್ಟು 7-8 ಏತ್ ಡಾನ್ ನಾವು ಅಷ್ಟೊಂದು ಡಾನ್ಗಳೆಲ್ಲ ಆಗಕ್ಕಾಗಿರ್ಲಿಲ್ಲ. ಐ ಥಿಂಕ್ ಐ ವಾಸ್ ಇನ್ ಸ್ಕೂಲ್. ಅವಾಗ ಆ ಟೈಮ್ನಲ್ಲಿ ಮಕ್ಕಳಿಗೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಸಹಜವಾದ ಆಸೆ ಬರುತ್ತೆ. ಆ ಮಕ್ಕಳಿಗೆ ಕೆಲವರಿಗೆ ಏನೋ ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ನಾಟಕದಲ್ಲಿ ಆಸಕ್ತಿ ಇರುತ್ತೆ, ಅಭಿನಯದಲ್ಲಿ ಆಸಕ್ತಿ ಇರುತ್ತೆ, ಹಾಡುಗಾರಿಕೆಯಲ್ಲಿ ಆಸಕ್ತಿ ಇರುತ್ತೆ. ಕೆಲವು ಮಕ್ಕಳಿಗೆ ಏನೂ ಬೇಡ, ಓದೋದು ಸಾಕು ಓದ್ಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಕರಾಟೆ ಕಲಿಬೇಕು ಅಂತ ಅನ್ನಿಸಿದಾಗ ನಮ್ಮ ಮನೆ ಹತ್ರನೇ ಒಬ್ರು ಕರಾಟೆ ಹೇಳ್ಕೊಡ್ತಾ ಇದ್ರು. ಅವಾಗ ಬ್ರೂಸ್ಲಿ ಬಹಳ ಫೇಮಸ್ ಇದ್ರು. ನಾವು ಸಣ್ಣವರಾಗಿದ್ದಾಗ ಬ್ರೂಸ್ಲಿ ಸಿನಿಮಾಗಳು ನೋಡ್ಕೊಂಡು ಬಹಳ ಎಂಜಾಯ್ ಮಾಡ್ತಿದ್ದ ಕಾಲ. ನಾನು ಜರ್ನಲಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಜರ್ನಲಿಸ್ಟ್. ನಾನು ಪತ್ರಕರ್ತನಾಗಿದ್ದಾಗ ನೋಡಿ ಆಶ್ಚರ್ಯ ನೋಡಿ, ನಾನು ಪತ್ರಕರ್ತನಾಗಿದ್ದು ಮೊದಲನೆಯ ನನ್ನ ಜೀವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ಕೂಡ ಇದೇ ಕರಾಟೆ ಸಂಸ್ಥೆಯ ಮುಖ್ಯ ಅತಿಥಿಯಾಗಿ. ಸೋ ಗ್ರೇಟ್. ಇನ್ಸಿಡೆಂಟಲಿ ಐ ಆಮ್ ಕನೆಕ್ಟೆಡ್. ಈ ಒಂದು ಕ್ರೀಡೆಗೂ ನನಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇರುವ ಹಿನ್ನೆಲೆಯಲ್ಲಿ ನಾನು ಇವತ್ತಿಗೂ ಅದು ಬರ್ತಿಟ್ಕೊಂಡಿದ್ದೀನಿ. ನನ್ನ ಜೀವನದ ಮೊದಲ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕಾರ್ಯಕ್ರಮ ಅದು ಈ ರೀತಿ ಒಂದು ಕರಾಟೆಯ ಈ ಮಕ್ಕಳಿಗೆ ಬೆಲ್ಟ್ ಕೊಡುವಂತ ಅಥವಾ ಈ ಮಕ್ಕಳಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ಅಜೀಜ್ ಖಾನ್ ಮಾಸ್ಟರ್ ನೇತೃತ್ವದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ. ಸೊ ಈವನ್ ಟುಡೇ ರಿಮೆಂಬರ್. ಇವೆಲ್ಲ ನೆನೆಸ್ಕೊಂಡಾಗ ನನಗೆ ಈ ಮಕ್ಕಳುಗಳ ನೋಡಿ ಖುಷಿ ಆಯ್ತು. ಮಕ್ಕಳು ಮತ್ತು ಪೇರೆಂಟ್ಸ್ ಇಲ್ಲಿ ಬಂದಿದ್ದೀರಲ್ಲ, ನಿಮ್ಮ ಪೇರೆಂಟ್ಸ್ಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ನೀವು ಮಕ್ಕಳ ನಿಜವಾದ ಅಭಿರುಚಿ ಏನು ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಅದಕ್ಕೆ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ಏನೇನೋ ಸುಮ್ಮನೆ ಮಕ್ಕಳನ್ನ ಓದ್ರಿ ಅಂತ ಹೇಳೋದು, ಅದನ್ನ ಮಾಡು ಇದನ್ನ ಮಾಡು. ನಮ್ಮ ಪೇರೆಂಟ್ಸ್ ಒಂದು ಕೆಟ್ಟ ಬುದ್ಧಿ ಏನಪ್ಪ ಅಂದ್ರೆ, ನಾನು ಓದ್ಲಿಲ್ಲ ಅನ್ನೋ ಕೋಪಕ್ಕೆ ಮಕ್ಕಳು ಓದ್ಸಕ್ಕೆ. ನಾನು SLC 3 ಸಾರಿ ಫೇಲ್ ಆದೆ ಅಂದ್ಬಿಟ್ಟು ಆ ಮಕ್ಕಳಿಗೆ ಆಸಕ್ತಿ ಇಲ್ಲದೆ ಹೋದ್ರು ಮಕ್ಕಳಿಗೆ ಓದು 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 ಅಂತ ಹೇಳಿ ಮಕ್ಕಳನ್ನ ಹಾಳು ಮಾಡ್ತಾರೆ. ನನಗೆ ನಿಮ್ಮ ಬಗ್ಗೆ ಯಾಕೆ ವಿಶೇಷವಾದ ಪ್ರೀತಿ ಮತ್ತೆ ಒಂದು ಗೌರವ ಅಂತಂದ್ರೆ, ಅಟ್ಲೀಸ್ಟ್ ಆ ಮಕ್ಕಳಿಗೆ ಏನ್ ಬೇಕು ಅಂತ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ಅವರು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದು ಅವ್ರ ಜೀವನ ಆಗಬೇಕು ಅಂತೇನಿಲ್ಲ, ಕೆರಿಯರ್ ಆಗಬೇಕು ಅಂತೇನಿಲ್ಲ. ಆದರೆ ಅದು ಅವರ ದೇಹ ಧಾರಣೆ ಬೆಳೆಸ್ಕೊಳ್ಳೋದಕ್ಕೆ, ಆರೋಗ್ಯವಂತರಾಗಿರೋದಕ್ಕೆ, ಅದಕ್ಕಿಂತ ಹೆಚ್ಚಾಗಿ
ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತಿನ ಕಾಲಕ್ಕೆ ಬೇಕು ಅದು. ಆ ರಕ್ಷಣೆ ಮಾಡಿಕೊಳ್ಳುವ ಮನಸ್ಥಿತಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನನಗನ್ಸುತ್ತೆ ಇಂಥ ಕ್ರೀಡೆಗಳನ್ನ ಆಡೋದ್ರಿಂದ ಅಥವಾ ನಾವು ಅದನ್ನ ಭಾಗವಹಿಸೋದ್ರಿಂದ ಮಕ್ಕಳಲ್ಲಿ ನೀವು ಎರಡು ವಿಚಾರವನ್ನ ಬೆಳೆಸ್ತೀರಿ. ಒಂದು ಧೈರ್ಯವನ್ನ ಬೆಳೆಸ್ತೀರಿ, ಮತ್ತೊಂದು ಆತ್ಮಸ್ಥೈರ್ಯವನ್ನ ಬೆಳೆಸ್ತೀರಿ. ಯಾವ ಶಾಲೆಯು ಯಾವ ಕಾಲೇಜು ಮಕ್ಕಳಲ್ಲಿ ಇದನ್ನ ಬೆಳೆಸೋದಿಲ್ಲ. ಸಿಲೆಬಸ್ ಹೇಳ್ಕೊಡ್ತಾರೆ, ಪಾಠ ಮಾಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ನಿಮ್ಮ ಮಗು ಎಷ್ಟು ವೀಕ್ ಆಗಿರುತ್ತೆ ಅಂದ್ರೆ ಅದಕ್ಕಿಂತ ವೀಕ್ ಮಾಡಬಾರ್ದು ನಿಮ್ಮ ಶಾಲೆಗಳು. ಆದ್ರೆ ಇಂಥ ಕ್ರೀಡೆಗಳು ನಿಮ್ಮ